ಕಡೆ ಸ್ಟೇಡಿಯಂ ಬಳಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ದೃಶ್ಯ 1, 2, 3 ಈ ಥರ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ ಹೇಗಾಯ್ತಿದೆ ಅಂತ ಹೇಳಿ. ನೋಡಿ, ದೃಶ್ಯ 1ರಲ್ಲಿ ಚೆಕ್ ಮಾಡ್ಕೊಂಡಾಗ ಮೊದಲಿಗೆ ಸ್ಟೇಡಿಯಂ ಬಳಿಯಲ್ಲಿ ನೂಕಾಟ ಶುರುವಾಗಿತ್ತು. ನೋಡಿ, ಮನುಷ್ಯರೇನ್ರಿ ಇವರು? ಮನುಷ್ಯರ ಸರಿ ನೋಡಬೇಕು. ತವಕ ಇದೆ, ತಲ್ಲಣಗಳಿವೆ, ಆತುರ ಇದೆ, ಸರಿ. ಗೇಟೇ ಮುರಿದಾಕ್ಬಿಡ್ತೀರಾ ಹಾಗಾದರೆ? ಏನು ಮಾಡೋದು ಗೇಟ್ ಮುರಿದೋದ್ರೆ? ಆಮೇಲೆ ನೋಡಿ, ಆ ಗೇಟ್ ತಳ್ತಾ ಇದ್ದಾರೆ ರೀ, ತೆಗೀರಿ 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 ಅಂತ ಹೇಳಿ. ಏನು ಗೇಟ್ ತಳ್ಳೋ ಸ್ಪರ್ಧೆ ಇಟ್ಟಿದ್ರ ಅಲ್ಲಿ? ಗೇಟ್ ಹಗ್ಗ ಜಗ್ಗಾಟ ಥರ ಇಲ್ವೇನ್ರಿ ಇದು ಸ್ಟೇಡಿಯಂ ಬಳಿ ನೂಕುನುಗ್ಗಲಿತ್ತು. ಅಭಿಮಾನಿಗಳು ಇನ್ನೇನು ನೋಡಲೇಬೇಕು, ತೆಗಿತಿರೋ ಇಲ್ವೋ ಅಂತ ಆಯಿತು. ಇನ್ನೇನಪ್ಪ ಲಕ್ಷಾಂತರ ಜನ ಇದ್ದಾರೆ, ಇನ್ನೇನು ಗತಿ ಅಂತನೋ ಏನು ಕಾರಣನೋ ಈ ಕಡೆ ಇದ್ದವ್ರು ಸೋತರು, ತೆಗೆದ್ರು ಗೇಟು. ಏಕಾಏಕಿ ಏನು ಮಾಡ್ತಾರೆ, ಫ್ಯಾನ್ಸ್ ನುಗ್ಗಿದ್ರು. ಏನು ನೋಡಿ, ನಿಮ್ಗೆ ಅಲ್ಲೇನಾಗುತ್ತೆ, ಕಿಷ್ಕಿಂಧಾಪಟ್ಟಣ ಅಂತಾರೆ. ಕಿಷ್ಕಿಂಧಾಪಟ್ಟಣ ಇಷ್ಟು ಜಾಗ, ಬಾಟಲ್ ನೆಕ್ ಥರ ಸಾಗರೋಪಾದಿಯಲ್ಲಿ ಜನ ಇದ್ದಾರೆ, ಅದಕ್ಕೆ ಇಷ್ಟು ಜಾಗದಲ್ಲಿ ಒಳಗಡೆ ಹೋಗ್ರಪ್ಪ ಅಂತ ಬಿಟ್ಟರು. ನುಗ್ಗಿದ್ರು ಜನ, ಎಲ್ರಿಗೂ ಅರ್ಜೆಂಟಲ್ಲ. ಅಲ್ಲಿ ಹೋಗ್ಬಿಟ್ಟು ನಾನು ಫಸ್ಟ್ ಸೀಟ್ ಹಿಡಿದು ಬಿಡಬೇಕು. ವಿರಾಟ್ ಕೊಹ್ಲಿಯಿಂದ ನಾನು ಬರೀ 5 ಮೀಟರ್ ದೂರದಲ್ಲಿ, 10 ಮೀಟರ್ ದೂರದಲ್ಲಿ, 25 ಮೀಟರ್ ದೂರದಲ್ಲಿ ಕೊಹ್ಲಿ ನೋಡ್ಬಿಡ್ಬೇಕು, ತಂಡ ನೋಡ್ಬಿಡ್ಬೇಕು. ಒಬ್ಬೊಬ್ರಿಗೆ ಒಂದೊಂದಲ್ಲಿ ನುಗ್ಗಿಬಿಡ್ತಾರೆ. ಪೊಲೀಸರು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತಾರೆ, ಲಾಠಿ ಚಾರ್ಜ್ ಶುರು ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿದ್ಮೇಲೆ ಇನ್ನೂ ನುಗ್ಗಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಪೊಲೀಸರು ಕಂಟ್ರೋಲ್ ಆಗಲಿ ಅಂತ ಲಾಠಿ ಚಾರ್ಜ್ ಶುರು ಮಾಡಿದ್ರೆ ಜನ ಗಾಬರಿಯಾಗಿ ಏಕಾಏಕಿ, ನಿಮಗೆ ಗೊತ್ತಿರಲಿ, ಈ ಲಾಠಿ ಚಾರ್ಜ್ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನ ಈ ಹೊರಭಾಗದಲ್ಲಿ ಆ ರಸ್ತೆಯಲ್ಲಿ ಎಲ್ಲ ಒಂದು ಕಡೆ ಗುಡಿಸಿ ಒಂದು ಕಡೆ ಸ್ಲಿಪ್ಪರ್ಗಳನ್ನು ಇಟ್ಟರೆ ಒಂದು 3 ಲಾರಿ ಆಗಬಹುದು ಸ್ಲಿಪ್ಪರ್ಗಳು, ಅಷ್ಟು ಸ್ಲಿಪ್ಪರ್ಗಳಲ್ಲಿ ಬಿದ್ದಿತ್ತು. ಲಾಠಿ ಚಾರ್ಜ್ ಶುರು ಮಾಡಿದಾಗ ಮತ್ತೂ ನುಗ್ಗುತ್ತಾರೆ. ಆಗಲೂ ಒಬ್ಬರ ಮೇಲೊಬ್ಬರು ಜನ ಹತ್ಕೊಂಡು ಬಿದ್ದು ಹೋಗ್ಬಿಡ್ತಾರೆ. ಆಗ ದೃಶ್ಯ 4ರಲ್ಲಿ ಅದು. ದೃಶ್ಯ 5ರಲ್ಲಿ ನೋಡಿ, ಈ ದೃಶ್ಯದಲ್ಲಿ ನೋಡಿ ನೀವು, ಒಬ್ಬರ ಮೇಲೆ ಒಬ್ಬರು ಹತ್ತುತ್ತಾ ಇದ್ದಾರೆ. ಉಸಿರಾಡೋಕ್ಕೆ ಜಾಗ ಇಲ್ಲ, ಸಫೋಕೇಶನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆಮ್ಲಜನಕದ ಕೊರತೆ ಇದೆಯಾ, ಜಗತ್ತಲ್ಲಿದ್ದಂಥ ಆಮ್ಲಜನಕ ಎಲ್ಲವೂ ಕೂಡ ಮುಗ್ದೇ ಹೋಯ್ತಾ ಅನ್ನೋ ಒಂದು ಫೀಲ್ ಶುರುವಾಗ್ಬಿಡುತ್ತೆ ಅಲ್ಲಿ. ಆನಂತರ ದೃಶ್ಯ 5ರಲ್ಲಿ ಬದುಕಿಸೋ ಮಾನವ ಪ್ರಯತ್ನಗಳಿತ್ತಲ್ರಿ ಅಲ್ಲಿ. ಹ್ಯಾಟ್ಸ್ ಆಫ್ ದುರಂತ ನಡೆದು ಹೋಯಿತು. ದೃಶ್ಯ 5ರಲ್ಲಿ ನೋಡ್ಬೇಕು ನೀವು, ಬದುಕಿಸುವ, ಅಸ್ವಸ್ಥರನ್ನು ರಕ್ಷಿಸುವಂತಹ ಮಾನವೀಯ ಪ್ರಯತ್ನಕ್ಕೆ ಒಂದು ಹ್ಯಾಟ್ಸ್ ಆಫ್ ರೀ ಇದು. ಅಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿ ಆಗಲಿ, ಸೆಕ್ಯೂರಿಟಿ ಸಿಬ್ಬಂದಿ ಆಗಲಿ, ಯಾರೇ ಆಗಿರಲಿ ರೀ, ಆ ಮಹಾನುಭಾವರು ಯಾರೇ ಆಗಿರಲಿ, ಒಂದು ಪ್ರಯತ್ನ ಪಟ್ರಲ್ಲ, ಯಾರಾದರೂ ಉಸಿರಾಡಿಸ್ಬಿಡೋಣ ಇವ್ರಿಗೆ ನಾವು ಅಂಥೇಳಿ. ಅಂಥ ಎಲ್ಲ ಮಾನವ ಪ್ರಯತ್ನಗಳಿಗೆ ಒಂದು ಮನುಷ್ಯನ ಇತಿಮಿತಿ ಒಳಗಡೆ ವೈದ್ಯ ಭಾಷೆ ಅವನಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಓದಿಲ್ಲೋ ಬೇರೆ ವಿಚಾರ ರೀ. ನೋಡಿ, ಈ ಪ್ರಯತ್ನಗಳಿದೆಯಲ್ಲ, ಇದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. 10 ವರ್ಷ 12 ವರ್ಷದ ಕಂದಮ್ಮಗಳು ಹೋಗ್ಬಿಟ್ವು ರೀ ಈ ದುರಂತದಲ್ಲಿ. ಏನೋ RCB ಎಲ್ಲರ ಮನೆಯಲ್ಲೂ ಕೇಳ್ತಾರೆ ಮಕ್ಕಳು, ಮ್ಯಾಚ್ ಕರ್ಕೊಂಡೋಗಿ. ಈ ಥರದೊಂದು ಮ್ಯಾಚ್ ಬರಲಿಕ್ಕಿಲ್ಲ. ಈ ಥರದೊಂದು ಮ್ಯಾಚ್ ಆದರೆ ಸಾಕು, ಟಿಕೆಟ್ ಕೊಡಿ, ಪಾಸ್ ಕೊಡಿಸಿ. ಏನು ಈ 50 ವರ್ಷದವ್ರು 60 ವರ್ಷದವರೆಲ್ಲ ಕೇಳೋದು ಅದನ್ನು? ಮನೆಯಲ್ಲಿ ಮಗ ಕೇಳ್ತಾ ಇದ್ದಾನೆ, ಮಗಳು ಕೇಳ್ತಾ ಇದ್ದಾಳೆ, ಒಂದು 4 ಟಿಕೆಟ್ ಸಿಗುತ್ತಾ, 2 ಟಿಕೆಟ್ ಸಿಗುತ್ತಾ, ಕ್ರೇಜ್ IPL ಅಂಥೇಳಿ. ಅಂಥದ್ದಲ್ಲಿ ಮಕ್ಕಳು ಯಾರಿಗೆ ಮ್ಯಾಚ್ ನೋಡೋಕ್ಕೆ ಸಿಕ್ಕಿಲ್ವೋ ಗೊತ್ತಿಲ್ಲ. ಏನು ಈ ಹುಡುಗನಿಗೊಂದು 12-13 ವರ್ಷ ಇರ್ಬೋದಾ? 12-13 ವರ್ಷ ಇರಬಹುದಾ? ನಿಸ್ತೇಜನಾಗ ಆ ಹುಡುಗ, ಖುಷಿಯಿಂದ ಮನೆಯಿಂದ ಕುಣ್ಕೊಂಡು ಬಂದಂಥ ಹುಡುಗ ನಿಸ್ತೇಜನಾಗಿ ಈ ಥರ ಸ್ಟೇಡಿಯಮಿಂದ ಆಚೆ ಹೋಗ್ತಾನಲ್ರಿ. ಯಾರು ಹೃದಯ ಚೂರಾಗಲ್ಲ ಹೇಳಿ. ಅಸ್ವಸ್ಥ ರಕ್ಷಣೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಸ್ಪತ್ರೆ ಕಡೆಗೆ ಗಾಯಾಳುಗಳು ರಶ್ ಆಗ್ತಾರೆ. ಇದನ್ನು ನೋಡಿದ್ದೀವಿ. ಆಸ್ಪತ್ರೆ ಕಡೆಗೆ ದೃಶ್ಯ 6ರಲ್ಲಿ ಹೋಗ್ತಾ ಇದ್ದಾರೆ ಅವರು. ದೃಶ್ಯ 7ರಲ್ಲಿ ಆಸ್ಪತ್ರೆಯಲ್ಲಿ 11 ಹೆಣಗಳು. 3 ಆಸ್ಪತ್ರೆ ಇದು. ಬೌರಿಂಗ್ ಆಸ್ಪತ್ರೆಯಲ್ಲಿ, ವೈದೇಹಿ ಮಲ್ಯ ಆಸ್ಪತ್ರೆಯಲ್ಲಿ, ಇನ್ನು ಮಣಿಪಾಲ ಇರಲಿ. ಓವರಾಲ್ ಆಗಿ 11 ಜನ ಇನ್ನೆಂದೂ ಬಾರದ ಲೋಕಕ್ಕೆ ಹೊರಟುಬಿಟ್ರು. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಇದ್ದಾರೆ. ಮೊಮ್ಮಗಳನ್ನು ಕಳ್ಕೊಂಡಂಥ ಅಜ್ಜ ಅಜ್ಜಿ ಕೂಡ ಇದರಲ್ಲಿದ್ದಾರೆ. ಒಬ್ಬ ಮಗನನ್ನು ಕಳ್ಕೊಂಡಂತಹ ತಾಯಿಯ ಮೂಕ ರೋದನ ಮುಗಿಲು ಮುಟ್ಟಿತ್ತು ಇವತ್ತಿಗೆ. RCB 1000 ಕಪ್ಪುಗಳನ್ನು ಗೆಲ್ಲಿ, ಆ 1000 ಕಪ್ಪುಗಳು ಈ ಅಜ್ಜಿ ತಾತನಿಗೆ, ಆ ತಾಯಿಗೆ, ಮಗನನ್ನ ಯಾವತ್ತಿಗೂ ವಾಪಸ್ ತಂದು ಕೊಡೋಕ್ಕಾಗಲ್ಲ. ದೃಶ್ಯ 8ರಲ್ಲಿ ಕುಟುಂಬಸ್ಥರ ಆಕ್ರಂದನ ಇತ್ತಲ್ರಿ, ಯಾರ್ಯಾರಿಗೂ ಬೇಡ ಇದು. ನೋಡಿ, ಈ ದೃಶ್ಯದಲ್ಲಿ ಈ ಹೆಣ್ಣು ಮಗಳು ಯಾರನ್ನು ಕಳ್ಕೊಂಡ್ಲೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಲ್ಲ ಗೊತ್ತಾಗಬಹುದದು. ಈ ಹೆಣ್ಣು ಮಗಳು, ಇನ್ನೊಂದು ಕಡೆ ಇನ್ನೊಂದು ಹೆಣ್ಣು ಮಗಳು, ಎಲ್ಲಿದ್ದರೂ ಅಲ್ಲೇ ರೀ, ಆ ಸ್ಟೇಡಿಯಂ ಹತ್ರನೋ, ಎಲ್ಲಿ ಆಸ್ಪತ್ರೆ ಹತ್ರನೋ, ಎಲ್ಲಿ ಕೂತಿದ್ದಾರೋ ಅಲ್ಲೇ. ಏನಿದೆ ಇನ್ನು? ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ, ಫ್ರೆಂಡೇ ಇಲ್ಲ. ಮಗನ ಜೊತೆ ಬಂದಿದ್ದೀವಿ, ಮಗನೇ ಇಲ್ಲ. ಅಜ್ಜಿ ತಾತನ ಜೊತೆ ಬಂದಿದ್ದೀವಿ, ಅಜ್ಜಿ ತಾತ ಇಲ್ಲ.
ಯಾರೊಬ್ಬ ಪೂರ್ಣಚಂದ್ರ ಅಂತ ಆ ಹುಡುಗ ಅದಿಲ್ಲಿ ಮಂಡ್ಯ ಕಡೆಯಿಂದ ಬಂದಿದ್ದಂತೆ, ಆ ಹುಡುಗನೂ ಬದುಕಿಲ್ಲ. ಈ ಫ್ರೆಂಡ್ಸ್ ಕರ್ಕೊಂಡು ಬಂದವರು ಅವ್ರ ಅಪ್ಪ ಅಮ್ಮನಿಗೆ ಹೋಗಿ ಏನು ಉತ್ತರ ಕೊಡ್ತಾರ್ರಿ? ಏನು ಉತ್ತರ ಕೊಡ್ತಾರೆ? ಫ್ರೆಂಡ್ಸ್ ಹೋಗಿದ್ದೀವಪ್ಪ ನೋಡ್ಕೊಂಡು ಬಂದ್ರೇನಪ್ಪ ಅಂತ ಅಪ್ಪ ಅಮ್ಮ ಕೇಳಿದ್ರೆ ಇಲ್ಲ ಸತ್ತೋಗ್ಬಿಟ್ಟ ಅಂತ ಹೇಳೋಕ್ಕಾಗತ್ತಾ? ದೃಶ್ಯ 10ರಲ್ಲಿ ಈ ಚಪ್ಪಲಿಗಳ ರಾಶಿ ಇದೆಯಲ್ಲ, ಇಡೀ ದುರ್ಘಟನೆಯ ಒಂದು ಭೀಕರತೆಯನ್ನು ಈ ಚಪ್ಪಲಿಗಳ ರಾಶಿ ಹೇಳ್ತಾರೆ ನಿಮಗೆ. ಇದರ ಮಧ್ಯದಲ್ಲಿ ಆರ್ ಸಿ ಬಿ ಕಾರ್ಯಕ್ರಮ ಸ್ವಲ್ಪ ಚುಟುಕಾಗಿ ನಡೆದು, ಕಾರ್ಯಕ್ರಮ ಅಬಾಧಿತವಾಗಿ ನಡೆದಿದೆ, ಇದು ಗೊತ್ತಿರಲಿ. ಕಾರ್ಯಕ್ರಮಕ್ಕೆ ಏನು ತೊಂದರೆ ಆಗಿಲ್ಲ. ಸ್ಟೇಡಿಯಂ ಒಳಗಿನ ಕಾರ್ಯಕ್ರಮ ಅಬಾಧಿತವಾಗಿ ನಡೆದಿದೆ. ಅದರ ಅವಧಿ ಕಡಿಮೆ ಇದ್ದಿರಬಹುದು, ಆದರೆ ಕಾರ್ಯಕ್ರಮ ನಡೀತು ಸ್ಟೇಡಿಯಂನ ಒಳಗಡೆ. ದೃಶ್ಯ 10ರಲ್ಲಿ ಚಪ್ಪಲಿಗಳ ರಾಶಿಯನ್ನು ನಾವು ನೋಡಬಹುದಾಗುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಿದ್ನಲ್ಲ, ಒಂದು 3 ಲಾರಿ ಆಗುತ್ತೆ. ಈ ಸ್ಲಿಪ್ಪರ್ ತೆಗೆದು ಹಾಕಬೇಕು ಅಂದ್ರೇ ಒಂದು 3 ಲಾರಿ ಬೇಕು. ಯಾವ ಪರಿಯಲ್ಲಿ ಜನ ಓಡಿದ್ರೆ, ಯಾವ ಪರಿಯಲ್ಲಿ ಜನ ನುಗ್ಗಿದ್ರೆ ಇಷ್ಟು ಚಪ್ಪಲಿಗಳನ್ನು ಬಿಟ್ಬಿಟ್ಟು ಓಡೋ ಪರಿಸ್ಥಿತಿ ಅವರಿಗೆ ಬರುತ್ತೆ. ನೀವು ಯೋಚನೆ ಮಾಡ್ಕೊಳ್ಳಿ. ಹೀಗಿತ್ತು RCB. ನೋಡಿ, RCB ಹಲವು ಮೊದಲುಗಳನ್ನು ಬರೀತು ನೆನ್ನೆ. ಇಷ್ಟು IPL ಟ್ರೋಫಿಗಳಾಗಿದೆ, ಟೂರ್ನಿಗಳಾಗಿದೆ. 18 IPL ಟೂರ್ನಿನ ನಾವು ನೋಡಿದ್ದೀವಿ. ಫಸ್ಟ್ ಟೈಮ್ ರೀ ಸೆಲೆಬ್ರೇಷನ್ನಲ್ಲಿ ಒಂದು ಸ್ಟ್ಯಾಂಪೇಡ್ ಆಗಿ ಈ ಥರ ಸತ್ತರು ಅಂತ ಫಸ್ಟ್ ಟೈಮ್ ನಾವು ಕೇಳಿರೋದು ಅದನ್ನು. ಅದಕ್ಕೆ ಈ ಥರ RCBನೇ ಸಾಕ್ಷಿ ಆಗಬೇಕಾಗಿತ್ತ ಮೊದಲ ಉದಾಹರಣೆಯಾಗಿ. ಇದು ಇನ್ನೊಂದು ದುರಂತ ಅಷ್ಟೇ.